ರಾಜ್ಯದಲ್ಲಿ ಜಾತಿ ಗಣತಿ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದ್ರೆ ಲಿಂಗಾಯತ ಸಮುದಾಯದವರು ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಈಗ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿಗೆ ಈಗ ಸರ್ಕಾರ ಅಸ್ತು ಹೊಂದಿದೆ. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಗೊಂದಲ ಈಗ ಹಾಗೇ ಇದೆ. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಏಕತಾ ಸಮಾವೇಶ ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಶ್ರೀ ನೇತೃತ್ವದಲ್ಲಿ ಬೃಹತ್ ಸಮಾವೇಶ. ನೆಹರು ಮೈದಾನದಲ್ಲಿ ಬೃಹತ್ ವೇದಿಕೆ, ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಕೂಡ ಇದೆ. ರಾಜ್ಯದಲ್ಲಿ ಜಾತಿ ಗಣತಿ ಆರಂಭಕ್ಕೆ ಈಗ ಒಂದು ಕಡೆ ಕೌಂಟ್ ಡೌನ್ ಶುರುವಾಗಿದೆ. ಇಲ್ಲಿ ಪ್ರಬಲ ಸಮುದಾಯ ಲಿಂಗಾಯತ ಮತ್ತು ಒಕ್ಕಲಿಗರು ತೀವ್ರವಾದಂತಹ ವಿರೋಧವನ್ನು ಈ ಹಿಂದೆನೇ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ರೆಡ್ಡಿ ಸಮುದಾಯದವರು, ಗೊಲ್ಲ ಸಮುದಾಯದವರು, ಬೇರೆ ಬೇರೆ ಸಮುದಾಯದವರೆಲ್ಲ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮತ್ತು ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಲಿಂಗಾಯತ ನಾಯಕರುಗಳು, ಒಕ್ಕಲಿಗ ನಾಯಕರುಗಳೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ಕಾಂತರಾಜು ವರದಿ ಸಿದ್ಧಪಡಿಸಿದ್ದು 2015ರಲ್ಲಿ. 10 ವರ್ಷದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಸಾಕಷ್ಟು ಜನನ ಆಗಿದೆ, ಸಾಕಷ್ಟು ಜನರ ಮರಣ ಆಗಿದೆ. ಆ ವರದಿನ ಸಿದ್ದರಾಮಯ್ಯನವರಿಗೆ ಮಂಡನೆ ಮಾಡಲಿಕ್ಕೆ ಹೋಗ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಆಗ್ತಾ ಇತ್ತು ನೋಡಿ. ಲಿಂಗಾಯತ ಒಂದು ದೊಡ್ಡ ಬೃಹತ್ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿರೋದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಎಸ್, ನಮ್ಮ ಪ್ರತಿನಿಧಿ ರವಿಕುಮಾರ್ ದಿಂಗಾಲೇಶ್ವರ ಶ್ರೀಗಳನ್ನು ಮಾತಾಡಿಸಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ವೀರಶೈವ ಲಿಂಗಾಯತ ಗದ್ದಲದ ನಡುವೆ ಎರಡೂ ಕೂಡ ಒಂದೇ ಎನ್ನುವ ಮೂಲಕ, ಒಂದೇ ಎಂಬ ಒಂದು ಸಂದೇಶವನ್ನ ಸಮಾಜದಲ್ಲಿ ಸಾರುವ ಮೂಲಕ ಏಕತಾ ಸಮಾವೇಶವನ್ನ ದಿಂಗಾಲೇಶ್ವರ ಸ್ವಾಮೀಜಿಗಳು ಈ ಒಂದು ಶಕ್ತಿ ಪ್ರದರ್ಶನವನ್ನು ವಾಣಿಜ್ಯನಗರ ಹುಬ್ಬಳ್ಳಿಯಲ್ಲಿ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಸ್ವತಃ ನಮ್ಮೊಂದಿಗೆ ದಿಂಗಾಲೇಶ್ವರ ಸ್ವಾಮೀಜಿ ಅವರಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಅವ್ರನ್ನ ಮಾತನಾಡಿಸುತ್ತಾ ಹೋಗ್ತಾನೆ. ಗುರುಗಳೇ, ಏನಿದು ಕಾರ್ಯಕ್ರಮದ ಮುಖ್ಯ ಉದ್ದೇಶ? ಕಾರ್ಯಕ್ರಮ ಏನಂತದೆ? ಇದು ಮೊದಲನೇದಾಗಿ ಶಕ್ತಿ ಪ್ರದರ್ಶನ ಅಲ್ಲ, ಈ ವೀರಶೈವ ಲಿಂಗಾಯತ ಅಂತಕ್ಕಂಥ ಎರಡು ಭೇದಗಳನ್ನು ತೆಗೆದು ಹಾಕಿ ಅದು ಎರಡು ಒಂದು, ಈ ಸಮಾಜ ಒಂದಾಗಬೇಕು ಅನ್ನುವಂತಹ ಉದ್ದೇಶ ಈ ಸಮಾವೇಶದ್ದಾಗಿದೆ. ಪ್ರಮುಖವಾಗಿ ಈ ಸಮಾವೇಶ ಯಾವ ಕಾರಣಕ್ಕಾಗಿ ಹಮ್ಮಿಕೊಂಡಿದ್ದು, ಯಾಕಿದು ಪ್ಲಾನ್ ಬಂತಂತ? ಕೆಲವರು ಈ ಸಮಾಜದಲ್ಲಿ ಲಿಂಗಾಯತ ಬೇರೆ, ವೀರಶೈವ ಬೇರೆ, ವೀರಶೈವ ಲಿಂಗಾಯತ ಬೇರೆ, ಲಿಂಗಾಯತ ವೀರಶೈವ ಬೇರೆ, ಹೀಗೆ ವಿಚಿತ್ರ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ನಮ್ಮಲ್ಲಿ 122 ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತಕ್ಕಂಥದ್ದಿದೆ. ಆ ಮಹಾಸಭೆ ಅಡಿಯಲ್ಲಿ ಎಲ್ಲ ಸಮಾಜಗಳು ಒಂದಾಗಬೇಕು, ಎಲ್ಲ ಒಳಪಂಗಡಗಳು ಒಂದಾಗಬೇಕು. ಜೊತೆಗೆ ಈ ಏಕತೆ ಅಂತಕ್ಕಂಥದ್ದನ್ನು ತಂದರೆ ಸಮಾಜಕ್ಕೊಂದು ಶಕ್ತಿ ಬರ್ತದೆ ಅಂತಕ್ಕಂಥದ್ದು. ಒಳಪಂಗಡಗಳು ಛಿದ್ರವಾಗಿ ಹೋಗಿಬಿಟ್ರೆ ಎಲ್ಲವೂ ನಾಶ ಆಗ್ತವೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲರನ್ನು ಒಂದು ಮಾಡುವಂಥ ಕಾರ್ಯಕ್ರಮವೇ ಈ ವೀರಶೈವ ಲಿಂಗಾಯತ ಏಕತಾ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಏನೇನು ಕಾರ್ಯಕ್ರಮ ಇದೆ? ಎಷ್ಟು ಜನ ಸ್ವಾಮೀಜಿಗಳು, ಎಷ್ಟು ಭಕ್ತರು ಏನು ಸೇರ್ತಾರೆ? 1 ಲಕ್ಷ ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ. 1,000ಕ್ಕೂ ಅಧಿಕ ಮಠಾಧಿಪತಿಗಳ ಆಗಮನ ಆಗ್ತದೆ. 200ಕ್ಕೂ ಅಧಿಕ ರಾಜಕೀಯ ಧುರೀಣರ ಆಗಮನ ಇಲ್ಲಿ ಆಗ್ತದೆ. ಪ್ರಮುಖವಾಗಿ ರಾಜಕೀಯ ನಾಯಕರು, ಮಠಾಧೀಶರು ಒಂದಿರುವಂತಹ ಒಂದು ಸಂದರ್ಭದಲ್ಲಿ ಸಮಾಜದೊಳಗೆ ರಾಜಕೀಯ ನಾಯಕರು ಗೊಂದಲದ ಹೇಳಿಕೆ ನೀಡ್ತಾ ಇದ್ದಾರೆ. ಆ ರಾಜಕೀಯ ನಾಯಕರು ಏನು ಹೇಳಕ್ಕೆ? ಎಲ್ಲ ರಾಜಕೀಯ ನಾಯಕರಿಗೆ ನಾನು ಹೇಳಲಿಕ್ಕೆ ಇಷ್ಟೇ ಬಯಸೋದು, ನಿಮ್ಮ ಪಕ್ಷ ನಿಷ್ಠೆಯನ್ನು, ನಿಮ್ಮ ರಾಜಕಾರಣವನ್ನು ಈ ಸಮಾಜದ ಏಕತಾ ಸಮಾವೇಶದಲ್ಲಿ ತರಬಾರದು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಯಾರಾದರೂ ಈ ಒಂದು ಸಮಾವೇಶದಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡಿಸಿದ್ದೇ ಆದರೆ ಅದರ ದುಷ್ಪರಿಣಾಮವನ್ನು ನೀವು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಇದರ ಜೊತೆಗೆ ಸಮಾಜದ ಭಕ್ತರಿಗೆ, ಸಮಾಜದವರಿಗೆ ಏನು ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ನಾನು ಜನಸಂಖ್ಯೆಗೆ ಇಷ್ಟೇ ಹೇಳಲಿಕ್ಕೆ ಬಯಸೋದು, ಈಗಾಗಲೇ ನಾವು ಬಹಳಷ್ಟು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ, ಬಹುಶಃ ದುರ್ಬಲರಾಗ್ತಾ ಇದ್ದೇವೆ. ನಮ್ಮನ್ನು ನಾವು ಕಟ್ಟಿಕೊಳ್ಳುವಂತಹ ಒಂದು ಸುಸಂದರ್ಭ ಇದು ಆಗಿದೆ ಅಂತಕ್ಕಂಥದ್ದನ್ನು ಸಮಾಜದ ಬಾಂಧವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಳಪಂಗಡಗಳು ಎಲ್ಲವೂ ನಿಮ್ಮ ಹೊಸ್ತಲದ ಒಳಗಿರಬೇಕೇ ಹೊರತಾಗಿ ಹೊರಗೆ ಬಂದ್ರಿ ಅಂತಂದರೆ ವೀರಶೈವ ಲಿಂಗಾಯತರು ನಾವು ಅನ್ನುವಂತಹ ಎದೆ ತಟ್ಟುಕೊಂಡು ಹೇಳುವಂಥ ಭಾವ ನಿಮ್ಮಲ್ಲಿ ಬಂದರೆ ನಿಮಗೆ ಎಲ್ಲ ಸೌಲಭ್ಯಗಳು ಬರುವ ದಿನಮಾನದಲ್ಲಿ ಸಿಗ್ತಾವೆ ಅನ್ನುವಂಥದ್ದನ್ನು ಹೇಳ್ಬೋದು. ಇದಿಷ್ಟು ಈ ಒಂದು ಏಕತಾ ಸಮಾವೇಶದ ಕುರಿತಾದಂತಹ ದಿಂಗಾಲೇಶ್ವರ ಸ್ವಾಮೀಜಿಯವರ ಮಾತುಗಳು. ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.